ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಲ್ಪವೃಕ್ಷ ಅಲ್ಲಿ ಪ್ರದಕ್ಷಿಣೆ ಹಾಕಿ ಯಾರೇನು ಅಪೇಕ್ಷೆ ಪಡ್ತಾರೋ ಅವರು ಧರ್ಮಯುಕ್ತವಾಗಿ ನಡ್ಕೊಂಡಿದ್ರೆ, ಯೋಗ್ಯತೆ ಪ್ರಾಪ್ತಿಯಾಗಿದ್ರೆ ಗುರುಗಳು ಅವ್ರಿಗೆ ಅನುಗ್ರಹ ಮಾಡ್ಬಿಡ್ತಾರೆ. ಯಾವಾಗಲೂ ನಮಗೆ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಬೇಕಾದ್ರೂ ಒಂದು ನಿಯಮ ಇದೆ. ಏನು ಅಂದ್ರೆ, ನಮ್ದು ಪುಣ್ಯ ಸಂಚಯನ ಆಗಿರ್ಬೇಕು. ನಾವು ಪುಣ್ಯ ಸಂಚಯನ ಮಾಡ್ಕೊಂಡಿದ್ರೆ, ನಾವು ನಿಜವಾಗ್ಲೂ ಅದಕ್ಕೆ ಅರ್ಹತೆಯನ್ನ ಪಡೆದಿದ್ರೆ, ಸದಾಚಾರಿಗಳಾಗಿದ್ರೆ, ಆದ್ರೂ ಅನೇಕ ಸಂಕಟ ಅನುಭವಿಸ್ತಿದ್ರೆ ರಾಯರು ನಮ್ಗೆ ಅನುಗ್ರಹ ಮಾಡ್ಬಿಡ್ತಾರೆ. ನಾವೇ ದುರಾಚಾರಿಗಳಾಗಿ ಕಿಂಚಿತ್ತು ಪುಣ್ಯವನ್ನೇ ಗಳಿಸದೆ ಮಾಡಬಾರ್ದೆಲ್ಲ ಮಾಡಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅಷ್ಟು ಸುಲಭವಾಗಿ ನಮ್ಗೆ ಅನುಗ್ರಹ ಆಗೋಲ್ಲ. ನೋಡಿ, ಮಂತ್ರಾಲಯಕ್ಕೆ ಹೋಗಿ ಅನೇಕರು ಬೇಕಾದ ಸಾಧನೆಗಳು ಮಾಡ್ತಾರೆ, ಅದು ಕಲ್ಪವೃಕ್ಷ. ಹಾಗೆ ಯಾವ್ಯಾವ ಶಾಖಾ ಮಠಗಳಿದೆ, ಎಲ್ಲೆಲ್ಲಿ ರಾಯರ ಮಠ ಇದೆ, ಅದೇನು ಕಡಿಮೆ ಬೆಲೆ ಅಂತ ತಿಳ್ಕೋಬಾರ್ದು, ಅದಕ್ಕೇನು ಮಹತ್ವ ಕಡಿಮೆ ಅಂತನೂ ಭಾವಿಸಬಾರ್ದು. ಅದು ಕಾಮಧೇನು ಎಲ್ಲಾ ಕಡೆ ಹೋಗುತ್ತಲ್ಲ, ಹಾಗೆ ಕಾಮಧೇನು ಇದ್ದಾಗೆ ಶಾಖಾ ಮಠಗಳೆಲ್ಲ. ಮೂಲ ಮಠದಲ್ಲಿ ಏನ್ ಶಕ್ತಿ ಇರುತ್ತೋ, ಮೃತಿಕಾ ಬೃಂದಾವನದ ಅದೇ ಸಾಮರ್ಥ್ಯವನ್ನ